ಡಿಯರ್ ಸ್ಟೂಡೆಂಟ್ಸ್, ಸೆಕೆಂಡ್ PUC ಪಾಸಿಂಗ್ ಪ್ಯಾಕೇಜ್ನ ಈ ಒಂದು ವಿಡಿಯೋದಲ್ಲಿ ನಾನು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನಲ್ಲಿ ಬರುವಂಥ ಒಂದು 3 ಮಾರ್ಕಿನ ಪ್ರಶ್ನೆಯನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಿಮಗೆ ಫಸ್ಟಿಗೆ ರಿಲೇಷನ್ ಅಂದರೆ ಏನಂತ ಗೊತ್ತಿರಬೇಕಾಗ್ತದೆ. ರಿಲೇಷನನ್ನು ಡಿಫೈನ್ ಮಾಡಬೇಕಂದ್ರೆ ಕ್ರಾಸ್ ಪ್ರಾಡಕ್ಟ್ ಆಫ್ 2 ಸೆಟ್ಸನ್ನ ಫಸ್ಟಿಗೆ ಡಿಫೈನ್ ಮಾಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಫಸ್ಟಿಗೆ ನಾನು ಕಾರ್ಟೀಷಿಯನ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಆಫ್ 2 ಸೆಟ್ಸನ್ನು ಹೇಳ್ತೀನಿ. Given two non-empty sets P and Q, the Cartesian product P cross Q is the set of all ordered pairs of elements from P and Q. That is, P cross Q is equal to flower bracket ಅಲ್ಲಿ P, Q such that P belongs to P and Q belongs to Q. ಇಲ್ಲಿ ನಾವು ಆರ್ಡರ್ಡ್ ಪೇರ್ P, Q ಅನ್ನು ಬರೀಬೇಕು. ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ P ಮತ್ತು Q ಅನ್ನು ತಗೊಂಡು ಅದೆಲ್ಲದರದ ಕಲೆಕ್ಷನನ್ನು ನಾವು ಸೆಟ್ P ಕ್ರಾಸ್ Q ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ನೋಡಿ. A is equal to 1, 2, 3 3 ಎಲಿಮೆಂಟ್ ಇದೆ. B is equal to 3, 4 ಇಲ್ಲಿ 2 ಎಲಿಮೆಂಟ್ ಇದೆ. ಈಗ A ಕ್ರಾಸ್ B ಹೇಗೆ ಬರಿಬೇಕಂತ ನೋಡಿ. A ಕ್ರಾಸ್ B is equal to 1, 3 ಫಸ್ಟ್ ಸೆಟ್ಟಿನ 1 ಎಲಿಮೆಂಟ್ 1 ಆ್ಯಂಡ್ ಸೆಕೆಂಡ್ ಸೆಟ್ಟಿನ 1 ಎಲಿಮೆಂಟ್ 3 1, 3 ಹಾಗೆ 1, 4 ಅಂದರೆ 2, 3 2, 4 3, 3 3, 4 ಒಟ್ಟಿಗೆ 6 ಎಲಿಮೆಂಟ್ಸ್ ಇದೆ. ಆ್ಯಂಡ್ ದಿಸ್ ಇಸ್ A ಕ್ರಾಸ್ B. ಇಲ್ಲಿ ಕ್ರಾಸ್ ಪ್ರಾಡಕ್ಟ್ ಆಫ್ 2 ಸೆಟ್ಸ್ ಬರೀಬೇಕಿದ್ರೆ ಕಲೆಕ್ಷನ್ ಆಫ್ ಆಲ್ P, Q ಸಚ್ ದಟ್ P ಬಿಲಾಂಗ್ಸ್ ಟು ಫಸ್ಟ್ ಸೆಟ್ P ಆ್ಯಂಡ್ Q ಬಿಲಾಂಗ್ಸ್ ಟು ಸೆಕೆಂಡ್ ಸೆಟ್ Q. ಇದು ಕ್ರಾಸ್ ಪ್ರಾಡಕ್ಟ್ ನೋಡುವಂಥ ಮೆಥಡ್. ಇದು ನಿಮಗೆ ಗೊತ್ತಿರಬೇಕಾಗ್ತದೆ. ನಂತರ ನಾವು ರಿಲೇಷನ್ ಡೆಫಿನೇಷನ್ಗೆ ಬರ್ತೀನಿ. ಎ ರಿಲೇಷನ್ R ಫ್ರಮ್ ಎ ನಾನ್ ಎಂಪ್ಟಿ ಸೆಟ್ A to a non-empty set B is a subset of the Cartesian product A cross B. ಅಂದರೆ A ಕ್ರಾಸ್ ಬಿಯ ಪ್ರತಿಯೊಂದು ಸಬ್ಸೆಟ್ ಸಹ ರಿಲೇಷನ್ ಆಗಿರುತ್ತೆ. ಇದನ್ನು ಹೀಗೂ ಹೇಳ್ಬೋದು. ದ ಸಬ್ಸೆಟ್ ಈಸ್ ಡಿರೈವ್ಡ್ ಬೈ ಡಿಸ್ಕ್ರೈಬಿಂಗ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದಿ ಫಸ್ಟ್ ಎಲಿಮೆಂಟ್ ಆ್ಯಂಡ್ ದಿ ಸೆಕೆಂಡ್ ಎಲಿಮೆಂಟ್ ಆಫ್ ದಿ ಆರ್ಡರ್ ಪೇರ್ ಇನ್ A ಕ್ರಾಸ್ B. ಇಲ್ಲಿ ನಾವೊಂದು ರಿಲೇಷನನ್ನು ನಾವೇ ಡಿಫೈನ್ ಮಾಡ್ಕೊಳ್ತೀವಿ. ಆ ಕಂಡೀಷನ್ ಫುಲ್ಫಿಲ್ ಮಾಡುವಂಥ ಪೇರ್ ಆಫ್ ಎಲಿಮೆಂಟ್ಸ್ ಫ್ರಮ್ A ಕ್ರಾಸ್ B ಅನ್ನು ಬರಿತೀವಿ ಆ್ಯಂಡ್ ಅದನ್ನು ರಿಲೇಷನ್ R ಫ್ರಮ್ A ಟು B ಅಂತ ಕರಿತೀವಿ. ಇಲ್ಲಿ ದ ಸೆಕೆಂಡ್ ಎಲಿಮೆಂಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ದಿ ಫಸ್ಟ್ ಎಲಿಮೆಂಟ್. ಎರಡನೇ ಎಲಿಮೆಂಟನ್ನು ಫಸ್ಟ್ ಎಲಿಮೆಂಟನ್ನು ಇಮೇಜ್ ಅಂತ ಕರಿತೀವಿ. ಈಗ ಒಂದು ಎಕ್ಸಾಂಪಲ್ ರಿಲೇಷನ್ ಬರೆಯುವ. ಲೆಟ್ A is equal to 1, 2, 3, 4, 5, 6. ಡಿಫೈನ್ ಎ ರಿಲೇಷನ್ R ಫ್ರಮ್ A ಟು A. ಇಲ್ಲಿ A ಟು B ಬದಲಿಗೆ A ಟು Aನೇ ತಗೊಂಡಿದ್ದೀವಿ. R is equal to x, y such that y is equal to x plus 1. ಈಗ ನಾವು ಇಲ್ಲಿ ಬರಿಬೇಕಿದ್ರೆ y ಮತ್ತು ಎಕ್ಸ್ನ ರಿಲೇಷನ್ ಇಲ್ಲಿ ಕೊಟ್ಟಿದ್ದಾರೆ. y is equal to x plus 1 ಇರುವ ಹಾಗಿನ ಆರ್ಡರ್ಡ್ ಪೇರನ್ನು ಬರೀಬೇಕು. ಇಲ್ಲಿ A ಕ್ರಾಸ್ A ಅಂದಾಗ A ಅಲ್ಲಿ 6 ಎಲಿಮೆಂಟ್ಸ್ ಇದೆ. ಹಾಗಾಗಿ A ಕ್ರಾಸ್ A ಅಲ್ಲಿ 36 ಎಲಿಮೆಂಟ್ಸ್ ಇರುತ್ತೆ ಅಲ್ವಾ? ಯಾಕಂದರೆ 1, 1, 1, 2, 1, 3, 1, 4, 1, 5, 1, 6 ಹಾಗೆಯೇ ಅಪ್ ಟು 6, 1, 6, 2, 6, 3, 6, 4, 6, 5, 6, 6 ವರೆಗೆ ಬರೀಬೇಕು. ಅಂದರೆ ಒಟ್ಟಿಗೆ 36 ಎಲಿಮೆಂಟ್ಸ್ ಇರುತ್ತೆ. ಈಗ ಅದರಲ್ಲಿ 6ನ್ನು ಬರೀಬೇಕಿದ್ರೆ ಯು ಹ್ಯಾವ್ ಟು ರೈಟ್ ದಿ ಎಕ್ಸ್, ವೈ ಸೆಟ್ ದ್ಯಾಟ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ಅಂದರೆ ಎರಡನೇ ಎಲಿಮೆಂಟು ಒಂದನೇ ಎಲಿಮೆಂಟ್ ಪ್ಲಸ್ 1 ಆಗಿರುವಂಥದ್ದನ್ನು ಚೂಸ್ ಮಾಡಿ ಅದನ್ನು ಮಾತ್ರ ಬರೀಬೇಕಾಗತ್ತೆ. ಈಗ ನೋಡಿ, A ಕ್ರಾಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಬರೋದು ಯಾವುದು? 1, 1. ಈಗ 1, 1 ಈ ಕಂಡೀಷನ್ ಫುಲ್ಫಿಲ್ ಮಾಡುತ್ತಾ? 1 is equal to 1 plus 1 ಹೌದಾ? ಅಲ್ಲ. ಹಾಗಾಗಿ 1, 1 ಬರುವುದಿಲ್ಲ. ಹಾಗೆ ನೆಕ್ಸ್ಟ್ ಎಲಿಮೆಂಟ್ ಯಾವುದು? 1, 2. 2 ಅಂದರೆ 1 plus 1 ಹೌದು. ಹಾಗಾಗಿ ನಾವು ಫಸ್ಟ್ ಎಲಿಮೆಂಟ್ ಏನು ಬರಿಬೋದು? 1, 2 ಬರಿಬೋದು. ಹಾಗೆಯೇ ನೆಕ್ಸ್ಟ್ 1, 3 ಬರೋದಿಲ್ಲ. 1, 4, 1, 5, 1, 6 ಬರೋದಿಲ್ಲ. ನೆಕ್ಸ್ಟ್ 2, 1 ಆಗೋದಿಲ್ಲ. 2, 2 ಆಗೋದಿಲ್ಲ. 2, 3. ಈಗ 3 is equal to 2 plus 1 ಹೌದು. 2, 3. ನೆಕ್ಸ್ಟ್ 3, 4. ಹಾಗೆ ನೆಕ್ಸ್ಟ್ 4, 5 ಹಾಗೆ 5, 6. ಇದಿಷ್ಟು ಆರ್ಡರ್ಡ್ ಪೇರ್ ಈ ಕಂಡೀಷನನ್ನು ಫುಲ್ಫಿಲ್ ಮಾಡುತ್ತೆ. ದಟ್ ಕಂಡೀಷನ್ ಈಸ್ y is equal to x plus 1 ಅನ್ನುವ ರಿಲೇಷನನ್ನು ಹೋಲ್ಡ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಆರನ್ನು ಬರೀಬೇಕಿದ್ರೆ ಈ 5 ಎಲಿಮೆಂಟ್ಸನ್ನು ಬರೀಬೇಕು. ಇದು ರಿಲೇಷನನ್ನು ಬರೆಯುವಂಥ ಮೆಥಡ್. ಈಗ ನಾನು 3 ಮಾರ್ಕಿಗೆ ಸಂಬಂಧಪಟ್ಟಂತೆ ಒಂದು ಡೆಫಿನೇಷನ್ ಹೇಳ್ತೀನಿ. ಎ ರಿಲೇಷನ್ R in a set A is called reflexive if AA belongs to R for all
ಎ ಬಿಲಾಂಗ್ಸ್ ಟು ಎ. ಅಂದರೆ ಎ ಅಲ್ಲಿರುವಂಥ ಎಲ್ಲ ಎಲಿಮೆಂಟಿಗೂ ಎ ಆರಲ್ಲಿ ಇರಬೇಕು. ಅಂದರೆ ಎ ಅಲ್ಲಿ ಸಪೋಸ್ ನಿಮಗೆ 1 2 3 ಅಂತ ಇದ್ದರೆ 1 1 ಇರಬೇಕು, 2 2 ಇರಬೇಕು, 3 3 ಇರಬೇಕು. ಹಾಗಿದ್ರೆ ಮಾತ್ರ ಆ ರಿಲೇಷನ್ ರಿಫ್ಲೆಕ್ಸಿವ್ ಆಗುತ್ತೆ. ಅಂದರೆ ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟಿಗೂ ಎ ಆರ್ನಲ್ಲಿ ಇರಬೇಕು. ಯಾವುದಾದ್ರೂ ಒಂದು ಎಲಿಮೆಂಟ್ ಎ ಆರ್ನಲ್ಲಿ ಇಲ್ಲದೆ ಇದ್ರೂ ಆ ರಿಲೇಷನ್ ರಿಫ್ಲೆಕ್ಸಿವ್ ಆಗೋದಿಲ್ಲ. ಈಗ ನೆಕ್ಸ್ಟ್ ಸಿಮೆಟ್ರಿಗೆ ಬರ್ತೀನಿ. ಸಿಮೆಟ್ರಿಕ್ ಆಗಬೇಕಿದ್ರೆ ಡೆಫಿನೇಷನ್ ಸರಿಯಾಗಿ ನೋಡಿ. ಇಫ್ A1 A2 ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ದಟ್ A2 A1 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ A1 A2 ಬಿಲಾಂಗ್ಸ್ ಟು ಎ. ಇದು ತುಂಬ ಇಂಪಾರ್ಟೆಂಟ್ ಇದೆ. A1 A2 ಆರ್ನಲ್ಲಿ ಇದ್ದರೆ A2 A1 ಆರ್ನಲ್ಲಿ ಇರಬೇಕು. ಫಾರ್ ಆಲ್ A1 A2 ಬಿಲಾಂಗ್ಸ್ ಟು ಆರ್ ಅಂದರೆ A1 A2 ಇದ್ದಾಗ ಮಾತ್ರ ನಾವು ಇಲ್ಲಿ ಚೆಕ್ ಮಾಡಬೇಕು A2 A1 ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಒಂದು ರಿಲೇಷನ್ ಎಂಟಿ ರಿಲೇಷನ್ ಅಂತ ಇಟ್ಕೊಳ್ಳೋಣ, ಯಾವುದೂ ಎಲಿಮೆಂಟ್ ಇಲ್ಲ. ಅದು ಸಿಮೆಟ್ರಿಕ್ ಆಗ್ತದೆ ಕಡ್ರೆ ಹೌದು ಸಿಮೆಟ್ರಿಕ್ ಆಗ್ತದೆ. ಯಾಕಂದರೆ A1 A2 ಇದ್ದಾಗ A2 A1 ಇದೆಯಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಅಲ್ಲಿ ಯಾವುದೇ ಎಲಿಮೆಂಟ್ ಇಲ್ಲದೆ ಇದ್ದಾಗ ಅಲ್ಲಿ ಚೆಕ್ ಮಾಡುವ ಪ್ರಶ್ನೆನೇ ಬರುವುದಿಲ್ಲ. ಈಗ ಟ್ರಾನ್ಸಿಟಿವ್ನ ತಗೊಳ್ಳೋದಾದರೆ ಇಫ್ A1 A2 ಬಿಲಾಂಗ್ಸ್ ಟು ಆರ್ ಆ್ಯಂಡ್ A2 A3 ಬಿಲಾಂಗ್ಸ್ ಟು ಆರ್ ಇಂಪ್ಲೈಸ್ ದಟ್ A1 A3 ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ A1 A2 A3 ಬಿಲಾಂಗ್ಸ್ ಟು ಎ. ಅಂದರೆ A1 A2 ಆರ್ನಲ್ಲಿದ್ದು A2 ಇಂದ ಸ್ಟಾರ್ಟ್ ಆಗುವಂಥ ಯಾವುದಾದ್ರು ಎಲಿಮೆಂಟ್ ಆರ್ನಲ್ಲಿ ಇದ್ದಾಗ ನಾವು A1 A3 ಇದೆಯಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡಬೇಕು. A2 ಇಂದ ಸ್ಟಾರ್ಟ್ ಆಗುವಂಥದ್ದು ಯಾವುದೇ ಎಲಿಮೆಂಟ್ ಇಲ್ಲದೆ ಇದ್ದಾಗ ನಾವು ಈ ಎಲಿಮೆಂಟಿಗೆ ಟ್ರಾನ್ಸಿಟಿವನ್ನು ಚೆಕ್ ಮಾಡುವುದೇ ಬೇಡ, ಉಳಿದ ಎಲಿಮೆಂಟ್ಗಳಿಗೆ ವೆರಿಫೈ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ರಿಲೇಷನ್ ಆರ್ ಫ್ರಮ್ ಎ ಅಂದರೆ 1 2 3 ಇಂದ ಒಂದೇ ಎಲಿಮೆಂಟ್ ಇದ್ದರೆ, ಫಾರ್ ಎಕ್ಸಾಂಪಲ್ 1 2 ಅಷ್ಟೇ ಇದೆ ಇಟ್ಕೊಳ್ಳೋಣ, ರಿಲೇಷನಲ್ಲಿ ಒಂದೇ ಒಂದು ಎಲಿಮೆಂಟ್ ಇದೆ 1 2, ಆಗ ಅದು ಟ್ರಾನ್ಸಿಟಿವ್ ಹೌದಾ ಅಲ್ವಾ ಅಂತ ಕೇಳಿದ್ರೆ ಅದು ಟ್ರಾನ್ಸಿಟಿವ್ ಹೌದು. ಯಾಕಂದರೆ 1 2 ಇದೆ, 2 ಇಂದ ಸ್ಟಾರ್ಟ್ ಆಗುವಂಥ ಯಾವುದೇ ಎಲಿಮೆಂಟ್ ಇಲ್ಲ. ಹಾಗಿದ್ದಾಗ ಅದು ಟ್ರಾನ್ಸಿಟಿವ್ ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡುತ್ತೆ. ಯಾಕಂದರೆ ಅಲ್ಲಿ ಟ್ರಾನ್ಸಿಟಿವ್ ಏನು ಹೇಳುತ್ತೆ, 1 2 ಇದ್ದು 2 ಇಂದ ಸ್ಟಾರ್ಟ್ ಆಗುವಂಥ ಯಾವುದಾದ್ರು ಎಲಿಮೆಂಟ್ ಇದ್ದಾಗ ನಾವು ವೆರಿಫೈ ಮಾಡಬೇಕಾಗತ್ತೆ. ಖಾಲಿ 1 2 ಅಷ್ಟೇ ಆದಾಗ ಡೆಫಿನೆಟ್ ಆಗಿ ಅದು ಟ್ರಾನ್ಸಿಟಿವ್ ಹೌದು. ಈಗ ನಾನು ಇದಕ್ಕೆ ಸಂಬಂಧಪಟ್ಟಂಥ ಒಂದು 3 ಮಾರ್ಕಿನ ಪ್ರಶ್ನೆಯನ್ನು ಸಾಲ್ವ್ ಮಾಡ್ತೀನಿ. ಚೆಕ್ ವೆದರ್ ದ ರಿಲೇಷನ್ ಆರ್ ಇನ್ ದಿ ಸೆಟ್ ಎ ಇಸ್ ಈಕ್ವಲ್ ಟು 1 2 3 so on 14 defined as r is equal to x comma y given that 3x minus y is equal to 0 is reflexive, symmetric and transitive. ಇಲ್ಲಿ ಈ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಅನ್ನೋದನ್ನು ನೀವು ವೆರಿಫೈ ಮಾಡಬೇಕು. ಈಗ ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ನೀವು ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ಅಂತ ವೆರಿಫೈ ಮಾಡಬೇಕಾದಾಗ ಒಂದು ಅದು ರಿಫ್ಲೆಕ್ಸಿವ್ ಆಗುತ್ತೆ, ಇಲ್ಲ ರಿಫ್ಲೆಕ್ಸಿವ್ ಆಗೋದಿಲ್ಲ. ಹಾಗೆಯೇ ಸಿಮೆಟ್ರಿಕ್ ಆಗುತ್ತೆ ಅಥವಾ ಸಿಮೆಟ್ರಿಕ್ ಆಗಿರುವುದಿಲ್ಲ, ಟ್ರಾನ್ಸಿಟಿವ್ ಆಗಿರುತ್ತೆ ಅಥವಾ ಟ್ರಾನ್ಸಿಟಿವ್ ಆಗಿರುವುದಿಲ್ಲ. ಈಗ ರಿಫ್ಲೆಕ್ಸಿವ್ ಅಲ್ಲ ಅಥವಾ ಸಿಮೆಟ್ರಿಕ್ ಅಲ್ಲ ಅಥವಾ ಟ್ರಾನ್ಸಿಟಿವ್ ಅಲ್ಲ ಅಂತ ನಿಮಗೆ ಪ್ರೂವ್ ಮಾಡಬೇಕಂದಾಗ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ಅದೇ ನೀವು ರಿಫ್ಲೆಕ್ಸಿವ್ ಹೌದು ಅಥವಾ ಸಿಮೆಟ್ರಿಕ್ ಹೌದು ಅಂತ ಹೇಳಬೇಕಂದ್ರೆ ಜನರಲ್ ಆಗಿ ಅದು ಸಿಮೆಟ್ರಿಕ್ ಹೌದು, ರಿಫ್ಲೆಕ್ಸಿವ್ ಹೌದು ಅನ್ನೋದನ್ನು ನೀವು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಈ ಥರ ಪ್ರಾಬ್ಲಮ್ ಬಂದಾಗ ನೀವು ಒಂದು ಜನರಲ್ ಆಗಿ ಬರೆಯುವಂಥ ಮೆಥಡ್ ಗೊತ್ತಿದ್ದರೆ ರಿಫ್ಲೆಕ್ಸಿವ್ ಹೌದು, ಸಿಮೆಟ್ರಿಕ್ ಹೌದು, ಟ್ರಾನ್ಸಿಟಿವ್ ಹೌದು ಅನ್ನೋದನ್ನು ಹೇಳಿಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಬಟ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಅಥವಾ ನಾಟ್ ಸಿಮೆಟ್ರಿಕ್ ಅಥವಾ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿ ಬಂದಾಗ ನೀವೊಂದು ಸುಟೇಬಲ್ ಎಕ್ಸಾಂಪಲನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಈಗ ಈ ಪ್ರಾಬ್ಲಮಲ್ಲಿ ನಾವು ಫಸ್ಟಿಗೆ ಆರನ್ನೇ ಬರೆದ್ಬಿಡೋಣ. ಅಂದರೆ ಆರನ್ನು ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇದೆ, ಇಲ್ಲಿ ಆರಲ್ಲಿ ಬರುವಂಥ ಎಲ್ಲ ಎಲಿಮೆಂಟ್ಸನ್ನು ಬರೆಯೋಣ. ಇದು ಆರ್ ಬರೆಯೋದು ಹೇಗೆ ಅನ್ನೋದನ್ನು ನೀವು ಫಸ್ಟಿಗೆ ನೋಡ್ಕೊಳ್ಳಿ. ಆರ್ ಅಂದರೆ ರಿಲೇಷನ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಈಗ ಎ ಅಲ್ಲಿ ಒಟ್ಟಿಗೆ 14 ಎಲಿಮೆಂಟ್ಸ್ ಇದೆ. ಎ ಕ್ರಾಸ್ ಎ ಅನ್ನು ಬರೆದಾಗ ನಿಮಗೆ ಒಟ್ಟಿಗೆ 196 ಎಲಿಮೆಂಟ್ಸ್ ಬರುತ್ತೆ. ಅಂದರೆ 1 1 1 2 1 3 2 1 2 2 2 3 ಹಾಗೆ 2 14 ಹಾಗೆ ಲಾಸ್ಟ್ಗೆ 14 1 14 2 ಹಾಗೆ 14 14ವರೆಗೆ 196 ಎಲಿಮೆಂಟ್ಸ್ ಬರುತ್ತೆ. ಅದನ್ನು ನೀವು ಬರೆಯುವ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಆರಲ್ಲಿ ಯಾವುದೆಲ್ಲ ಎಲಿಮೆಂಟ್ ಇದೆ ಅಂಥದ್ದನ್ನು ಮಾತ್ರ ಇಲ್ಲಿ ರೋಸ್ಟರ್ ಫಾರ್ಮಲ್ಲಿ ಬರೆಯುವ. ಈಗ ಆರನ್ನು ಬರೀಬೇಕಿದ್ರೆ 1 1 ಇದೆಯಾ? ಇಲ್ಲ, ಯಾಕಂದರೆ 3 × 1 - 1
ಅಂದರೆ 3 ಮೈನಸ್ 1 ಆಗುತ್ತೆ 2, 0 ಆಗೋದಿಲ್ಲ. 1 2ನೂ ಇರುವುದಿಲ್ಲ. x = 1 y = 3 ಹಾಕಿದರೆ 3 ಮೈನಸ್ 3 0 ಆಗುತ್ತೆ. ಹಾಗಾಗಿ ಫಸ್ಟ್ ಎಲಿಮೆಂಟ್ ಯಾವುದು 1 3 ಬರೀಬೇಕು. ನೆಕ್ಸ್ಟ್ 1 4 1 5 1 6 ಎಲ್ಲ ಹಾಕಿದರೆ 0 ಆಗೋದಿಲ್ಲ. ನೆಕ್ಸ್ಟ್ 0 ಆಗೋದು ಯಾವಾಗ ನೋಡುವ. 1 14ವರೆಗೂ ಆಗೋದಿಲ್ಲ. 2 1 ಆಗುತ್ತಾ? ಇಲ್ಲ. 2 2 ಆಗೋದಿಲ್ಲ. 2 3 ಆವಾಗ 6 ಮೈನಸ್ 3 ಆಗುತ್ತೆ, ಆಗೋದಿಲ್ಲ. 2 4 ಆಗೋದಿಲ್ಲ. 2 5 ಆಗೋದಿಲ್ಲ. 2 6 ನೋಡಿ, x = 2 ಹಾಕಿದರೆ 6 ಮೈನಸ್ 6 0 ಆಗುತ್ತೆ. ಹಾಗಾಗಿ ಸೆಕೆಂಡ್ ಎಲಿಮೆಂಟ್ ಯಾವುದು 2 6. ನೆಕ್ಸ್ಟ್ ಎಲಿಮೆಂಟ್ ನೀವು ಪಟ್ಟ ಅಂತ ಹೇಳ್ಬೋದು. ವಾಟ್ ಇಸ್ ನೆಕ್ಸ್ಟ್ ಎಲಿಮೆಂಟ್? 3 ಹಾಕಿದಾಗ 0 ಆಗೋದು ಯಾವಾಗ 9 ಬಂದಾಗ ಅಲ್ವಾ, y = 9 ಆದಾಗ. ಹಾಗಾಗಿ 3 9. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 4 ಹಾಕಿದಾಗ 12 4 12 ಬರುತ್ತೆ. ಇಲ್ಲಿಗೆ ಮುಗಿದೋಯ್ತು. ನೆಕ್ಸ್ಟ್ 5 15 ಬರೆಯುವುದಲ್ಲ, ಯಾಕಂದರೆ 5 15 ಹಾಕಿದ್ರೆ ಇದು 0 ಆಗ್ಬೋದು, ಆದರೆ 5 15 a ಕ್ರಾಸ್ ಎ ಅಲ್ಲಿ ಇರುವುದಿಲ್ಲ. a ಕ್ರಾಸ್ ಎ ಅಲ್ಲಿ 5 14 ಅಷ್ಟೇ ಬರುತ್ತೆ, 5 15 ಇರುವುದಿಲ್ಲ. ಹಾಗಾಗಿ ಇಲ್ಲಿ 5 15 ಬರೆದು ಬಿಡ್ತೀರಿ. 5 15 ಬರುವುದೇ ಇಲ್ಲ ಇಲ್ಲಿ. ಆ್ಯಂಡ್ ದೀಸ್ ಆರ್ ದಿ 4 ಎಲಿಮೆಂಟ್ಸ್ ಇನ್ ಆರ್. ಈಗ ಇದು ರಿಫ್ಲೆಕ್ಸಿವ್ ಹೌದು ಅಲ್ಲ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಈಗ ರಿಫ್ಲೆಕ್ಸಿವ್ ಆಗಬೇಕಂದ್ರೆ ಏನಾಗಿರಬೇಕು? ಎ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎ. ಅಂದರೆ 1 1 ಇರಬೇಕು, 2 2 ಇರಬೇಕು, 3 3 ಇರಬೇಕು, 14 14 ಇರಬೇಕು. ಇದರಲ್ಲಿ ಯಾವುದೊಂದು ಇಲ್ಲ. ಇಲ್ಲಿ 1 1 ಇಲ್ಲ, 2 2 ಇಲ್ಲ. ಹಾಗಾಗಿ ನೀವು ಯಾವುದಾದ್ರು ಒಂದು ಎಲಿಮೆಂಟ್ 1 1 ಇಲ್ಲ, 2 2 ಇಲ್ಲ, 3 3 ಇಲ್ಲ, ಯಾವ್ದು ಬೇಕಾದ್ರೆ ಬರಿಬೋದು. ಹಾಗಾಗಿ ಯಾವುದಾದ್ರು ಒಂದು ಎಲಿಮೆಂಟ್ ಆರ್ನಲ್ಲಿ ಇಲ್ಲ, ಹಾಗಾಗಿ ಅದು ರಿಫ್ಲೆಕ್ಸಿವ್ ಅಲ್ಲ ಅಂತ ಬರೆದ್ರೆ ಆಯಿತು. ಹಾಗಾಗಿ ಹಿಯರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್ ಆ್ಯಸ್ 1 1 ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಬರೆದ್ರೆ ಆಯಿತು. 2 2 ನಾಟ್ ಬಿಲಾಂಗ್ಸ್ ಟು ಆರ್ ಬರೆದ್ರೂ ಅಡ್ಡಿಲ್ಲ. 14 14 ನಾಟ್ ಬಿಲಾಂಗ್ಸ್ ಟು ಆರ್ ಬರೆದ್ರೂ ಅಡ್ಡಿಲ್ಲ. ಈಗ ನೆಕ್ಸ್ಟ್ ಸಿಮೆಟ್ರಿಕ್ ಚೆಕ್ ಮಾಡೋಣ. ಸಿಮೆಟ್ರಿಕ್ ಚೆಕ್ ಮಾಡಬೇಕಿದ್ರೆ ಇಲ್ಲಿ 1 3 ಇದೆ. 3 1 ಇದೆಯಾ? ಇಲ್ಲ ಅಲ್ಲ, ಇಲ್ಲಿ 3 1 ಇಲ್ಲ. ಹಾಗಾಗಿ 1 3 ಇದೆ, 3 1 ಇಲ್ಲ ಅಂತ ಬರೆದ್ರೆ ಆಯಿತು. ಹಾಗಾಗಿ ಇದು ಸಿಮೆಟ್ರಿಕ್ ಅಲ್ಲ. ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಯಾಕಂದರೆ 1 3 ಇದೆ, 3 1 ನಾಟ್ ಬಿಲಾಂಗ್ಸ್ ಟು ಆರ್. ಹೆನ್ಸ್ ಆರ್ ಈಸ್ ನಾಟ್ ಸಿಮೆಟ್ರಿಕ್. ಈಗ ಇಲ್ಲಿ 1 3ನೇ ಕೊಡಬೇಕಾಗಿಲ್ಲ ನೀವು. 2 6 ಇದೆ, 6 2 ಇಲ್ಲ ಅಂತ ಬರೆದ್ರೂ ತೊಂದರೆ ಇಲ್ಲ. ಹೇಗೆ ಬರೆದ್ರೂ ಅಡ್ಡಿಲ್ಲ. ಒಂದು ಕೌಂಟರ್ ಎಕ್ಸಾಂಪಲನ್ನು ನೀವು ಕೊಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕು. ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಿದ್ರೆ ಈಗ 1 3 ಇಂದ ಸ್ಟಾರ್ಟ್ ಮಾಡ್ತೀವಿ. ಈಗ 1 3 ಇದೆ, 3 ಇಂದ ಸ್ಟಾರ್ಟ್ ಆಗುವ ಎಲಿಮೆಂಟ್ ಯಾವುದಿದೆ? ಇಲ್ಲಿದೆ 3 9 ಇದೆ. 1 3 ಇದೆ, 3 9 ಇದೆ. 1 9 ಆರ್ನಲ್ಲಿ ಇದೆಯಾ? ಇಲ್ಲ. ಹಾಗಾಗಿ ಇದು ಟ್ರಾನ್ಸಿಟಿವ್ನೂ ಅಲ್ಲ, ಅದನ್ನೇ ಬರೀಬೇಕು. ಆ್ಯಂಡ್ ಟ್ರಾನ್ಸಿಟಿವ್ ಹಿಯರ್ 1 3 ಬಿಲಾಂಗ್ಸ್ ಟು ಆರ್ ಆ್ಯಂಡ್ 3 9 ಬಿಲಾಂಗ್ಸ್ ಟು ಆರ್, ಬಟ್ 1 9 ನಾಟ್ ಬಿಲಾಂಗ್ಸ್ ಟು ಆರ್. ಹೆನ್ಸ್ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಅಂತ ಬರೆದ್ರೆ ಆಯಿತು. ಇದು 3 ಮಾರ್ಕ್ಸಿನ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ. ಲೆಟ್ ಟಿ ಬಿ ದಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಎ ಪ್ಲೇನ್ ವಿತ್ ಆರ್ ಎ ರಿಲೇಷನ್ in T given by R is equal to T1 T2 where T1 is congruent to T2. Show that R is an equivalence relation. ಇಲ್ಲಿ equivalence relation ಅಂದರೆ a relation which is reflexive, symmetric as well as transitive. ಇದು ಗೊತ್ತಿರಬೇಕು ನಿಮಗೆ. ಈ ಥರ ನಿಮಗೆ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದಾಗ ಇದನ್ನು ಒಂದು ರೆಪ್ರೆಸೆಂಟೇಷನ್, ಯಾಕಂದರೆ ನಿಮಗೆ ಅದು ರಿಫ್ಲೆಕ್ಸಿವ್ ಹೌದು, ಸಿಮೆಟ್ರಿಕ್ಕು ಹೌದು ಆ್ಯಂಡ್ ಟ್ರಾನ್ಸಿಟಿವ್ ಹೌದು ಅನ್ನೋದು ಕ್ವಶನಲ್ಲೇ ಹೇಳುತ್ತೆ. ಯಾಕಂದರೆ ಶೋ ದ್ಯಾಟ್ ಆರ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್. ಹಾಗಾಗಿ ಇಲ್ಲಿ ನೀವು ಕ್ವಶನ್ನ ಸಾಲ್ವ್ ಮಾಡೋದಕ್ಕಿಂತನೂ ಆನ್ಸರನ್ನು ಬರೀಬೇಕಿದ್ರೆ ಒಂದು ಜನರಲ್ ಮೆಥಡ್ ಗೊತ್ತಿದ್ದರೆ ಸಾಕು. ಯಾಕಂದರೆ ನೀವು ಏನು ಪ್ರೂವ್ ಮಾಡಬೇಕಿಲ್ಲಿ, ಇಟ್ ಈಸ್ ರಿಫ್ಲೆಕ್ಸಿವ್ನೂ ಹೌದು, ಸಿಮೆಟ್ರಿಕ್ಕು ಹೌದು, ಟ್ರಾನ್ಸಿಟಿವ್ನೂ ಹೌದು ಅನ್ನೋದನ್ನು ನಿಮಗೆ ಕ್ವಶನಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಇದನ್ನು ಸಾಲ್ವ್ ಮಾಡಬೇಕಿದ್ರೆ ಏನು ಮಾಡಬೇಕಂದ್ರೆ ಜಸ್ಟ್ ನಾವು ಇದನ್ನು ರಿಫ್ಲೆಕ್ಸಿವ್ ಹೌದು ಅನ್ನೋದನ್ನು ಪ್ರೂವ್ ಮಾಡೋಣ. ಈಗ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಒಂದು ಟ್ರಯಾಂಗಲ್ ತಗೊಂಡ್ರೆ ಅದೇ ಟ್ರಯಾಂಗಲ್ಗೆ ಅದು ಕಾಂಗ್ರೆಂಟ್ ಇರುತ್ತಾ ಇಲ್ವಾ ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕು. ಈಗ ಒಂದು ಟ್ರಯಾಂಗಲ್ ಅದಕ್ಕೆ ಕಾಂಗ್ರೆಂಟ್ ಇದ್ದೇ ಇರುತ್ತೆ, ಅದರಲ್ಲಿ ಏನು ಡೌಟೇ ಇಲ್ಲ. ಹಾಗಾಗಿ ಇಫ್ ಯು ಟೇಕ್ ಟಿ ಈಸ್ ಎನಿ ಟ್ರಯಾಂಗಲ್, ಟಿ ಈಸ್ ಕಾಂಗ್ರೆಂಟ್ ಟು ಟಿ ಅಂದರೆ ಟಿ ಟಿ ಬಿಲಾಂಗ್ಸ್ ಟು ಆರ್ ಫಾರ್ ಆಲ್ ಟಿ ಬಿಲಾಂಗ್ಸ್ ಟು ಆರ್. ಅದನ್ನು ಬರೆದ್ರೆ ಆಯಿತು. ಆರ್ ಈಸ್ ರಿಫ್ಲೆಕ್ಸಿವ್ ಸಿನ್ಸ್ ಎವ್ರಿ ಟ್ರಯಾಂಗಲ್ ಈಸ್ ಕಾಂಗ್ರೆಂಟ್ ಟು ಇಟ್ ಸೆಲ್ಫ್. ಇಷ್ಟು ಬರೆದ್ರೆ ಸಾಕು. ಹಾಗಾಗಿ ಇದು ರಿಫ್ಲೆಕ್ಸಿವ್ ಹೌದು. ಈಗ ಸಿಮೆಟ್ರಿಕನ್ನು ಚೆಕ್ ಮಾಡೋಣ. ಸಪೋಸ್ T1 T2 ಬಿಲಾಂಗ್ಸ್ ಟು ಆರ್.
ಅಂದರೆ ಏನಾಗುತ್ತೆ, T1 ಈಸ್ ಕಾಂಗ್ರುಯೆಂಟ್ ಟು T2. ಈಗ ಒಂದು ಟ್ರಯಾಂಗಲ್ ಎರಡನೇ ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಇದ್ದಾಗ ಎರಡನೇ ಟ್ರಯಾಂಗಲ್ ಸಹ ಫಸ್ಟ್ ಟ್ರಯಾಂಗಲ್ಗೆ ಕಾಂಗ್ರುಯೆಂಟ್ ಇರುತ್ತೆ. ದಟ್ ಈಸ್ T2 ಈಸ್ ಕಾಂಗ್ರುಯೆಂಟ್ ಟು T1 and that implies T2, T1 belongs to R. T1 T2 belongs to R implies T2 T1 belongs to R. ಹಾಗಾಗಿ ಏನಾಯಿತು, R is symmetric ಅಂತ ಬರೀಬೇಕು. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಸಪೋಸ್ T1 T2 ಆ್ಯಂಡ್ T2 T3 ಬಿಲಾಂಗ್ಸ್ ಟು R ಆಗಿದ್ದರೆ T1 ಈಸ್ ಕಾಂಗ್ರುಯೆಂಟ್ ಟು T2 ಆ್ಯಂಡ್ T2 ಈಸ್ ಕಾಂಗ್ರುಯೆಂಟ್ ಟು T3. ಈಗ T1 ಈಸ್ ಕಾಂಗ್ರುಯೆಂಟ್ ಟು T2, T2 ಈಸ್ ಕಾಂಗ್ರುಯೆಂಟ್ ಟು T3 ಆದರೆ ಡೆಫಿನೆಟ್ ಆಗಿ T1 and T3 are congruent. Therefore, T1 is congruent to T3. That is T1 T3 belongs to R and hence R is transitive. Therefore, R is an equivalence relation. ಇದು ಮೆಥಡ್ ಆಫ್ ಸಾಲ್ವಿಂಗ್ ದಿಸ್ ಟೈಪ್ ಆಫ್ ಕ್ವಶನ್. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರದ ಇನ್ನಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.